ಇನ್ನೊಂದು 4 ಜನ್ಮದ ಕತೆ ಬರೀತಾರೆ ಬಿಡಿ. ಇಲ್ಲ ಆದರೂ ಅಂದರೆ ನಾ ಯೂಶಲಿ ಎಲ್ಲರೂ ಕೇಳ್ತಾರೆ ಒಂದು ಲವ್ ಸ್ಟೋರಿನ ತೆರೆ ಮೇಲೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೈಸ್ ಲೋಸ್ ಆ್ಯಂಡ್ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ ಹಾಕಿ ತೋರಿಸಿ ಅದನ್ನೊಂದು ಸಕ್ಸಸ್ ಮಾಡೋದೇ ದೊಡ್ಡ ವಿಷಯ. ಅದರಲ್ಲಿ 4 ಚಿಕ್ಕ ಚಿಕ್ಕ ಕತೆಗಳನ್ನ ಇಟ್ಕೊಂಡು ಒಂದು ಕತೆಯಾಗಿ ಮಾಡೋದು ಆ ಒಂದು ಥಾಟೇ ಒಂದು ದೊಡ್ಡ ವಿಷಯ ಅಂತ ನನಗನ್ಸುತ್ತೆ. ಆ್ಯಂಡ್ ಇಟ್ಸ್ ಅ ವೆರಿ ನ್ಯೂ ಕಾನ್ಸೆಪ್ಟ್ ನನ್ನ ಪ್ರಕಾರ. ಸೊ ಅಷ್ಟು ಕತೆಗಳನ್ನ ಸೇರಿಸಿ ಒಂದು ಸಿನಿಮಾ ಆಗಿ ಮಾಡಿ ಅದನ್ನು ಪ್ರೆಸೆಂಟ್ ಮಾಡಬೇಕು, ಹೊಸ ರೀತಿಯಲ್ಲಿ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಐ ಥಿಂಕ್ ಅದು ಅವರ ಬರವಣಿಗೆ ಅವ್ರ ಥಾಟ್ ಪ್ರಾಸೆಸ್ಗೆ ಕ್ರೆಡಿಟ್ಸ್ ಹೋಗುತ್ತೆ. ದೇವು 2 ಚೆಕ್ ರೆಡಿ ಮಾಡ್ಬಿಡು. ರೆಮ್ಯುನರೇಷನ್ ನೆಕ್ಸ್ಟ್ ಪ್ರಾಜೆಕ್ಟ್ ಜಾಸ್ತಿ ಕೊಡ್ತಾರೆ ಅಲ್ಲ ಸರ್? ಕೊಡ್ತೀರಾ? ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಡಬಲ್ ಬಿಡಿ. ಅದು ಆಟೋಮೆಟಿಕಲಿ ಡಬಲ್ ಆಗೇ ಆಗುತ್ತೆ. ಈ ಪ್ರಾಜೆಕ್ಟ್ ರಿಲೀಸ್ ಆದಮೇಲೆ ತಿರ್ಗಿ ನಾನೇ ಮತ್ತೆ ಡೇಟ್ ತೊಗೊಳ್ಳೋದು ಎಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಅದು ಫಿಲಮ್ ಎಕ್ಸ್ಪೀರಿಯನ್ಸ್ ಇದೆ. ಹೌದು, ಈಗ ತಮಿಳಲ್ಲಿ ಮಾಡ್ತಾ ಇದ್ದೀರಾ, ತೆಲುಗಲ್ಲಿ ಮಾಡ್ತಾ ಇದ್ದೀರಾ, ಕನ್ನಡ. ಈ ಶೂಟಿಂಗ್ ಸೆಟ್ ಬರ್ಬೇಕಾದ್ರೆ ಎಷ್ಟು ಕಷ್ಟ ಆಯಿತು? ಯಾಕಂದರೆ ಇಷ್ಟಪಟ್ಟು ಬರ್ತೀರಾ, ಬಟ್ ಸ್ವಲ್ಪನಾರು ಕಷ್ಟ ಆಗೇ ಆಗುತ್ತಲ್ವ? ಹೇಗಿತ್ತು? ಸ್ಟಿಲ್ ಕಷ್ಟ ಆಗ್ತಿದೆ ಅವ್ರಿಗೆ. ಪ್ರಮೋಷನ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ? ಅಂದರೆ ಐ ಡೋಂಟ್ ನೋ, ಒಂದು ಕೆಲವು ಪ್ರಾಜೆಕ್ಟ್ಸು ಓಕೆ ನಮ್ಮ ರೆಸ್ಪಾನ್ಸಿಬಿಲಿಟಿ, ನಾವು ಆ್ಯಕ್ಟರಾಗಿ ಆರ್ಟಿಸ್ಟಾಗಿ ಮಾಡಿದ್ದೀವಿ, ಈ ಪಾತ್ರಕ್ಕೆ ಇಷ್ಟು ಜೀವ ತುಂಬಬೇಕು, ಇಷ್ಟು ಪ್ರಮೋಷನ್ ಮಾಡಬೇಕು, ಸಿನಿಮಾ ರಿಲೀಸ್ ಆಗಬೇಕು ಅನ್ನೋದಿರುತ್ತೆ. ಬಟ್ ಒಂದೊಂದು ಸಿನಿಮಾಗಳಿಗೆ ಆ ಒಂದು ಮೊದಲನೇ ದಿನದಿಂದ ಒಂದು ಎಕ್ಸೈಟ್ಮೆಂಟ್ ಏನಿರುತ್ತೆ, ಆ ಕುತೂಹಲ ಏನಿರುತ್ತೆ, ಈ ಸಿನಿಮಾನ ಜನ ಹೆಂಗೆ ರಿಸೀವ್ ಮಾಡ್ತಾರೆ, ನಾವು ಎಂಜಾಯ್ ಮಾಡಿದಷ್ಟು ನಾವು ಆ ಸೀನ್ಗಳನ್ನ ಎಂಜಾಯ್ ಮಾಡ್ಕೊಂಡು ಮಾಡಿದಂಥ ರೀತಿ ಅದು ಜನಗಳಿಗೆ ಮುಟ್ಟುತ್ತಾ, ಆ ಪ್ರಾಸೆಸ್ಸು ನಾವು ಎಷ್ಟರ ಮಟ್ಟಿಗೆ ತಲುಪಿಸ್ಬಹುದು ಜನಗಳಿಗೆ ಅನ್ನೋದ್ರ ಮೇಲೂ ಅಷ್ಟು ಇನ್ವಾಲ್ವ್ಮೆಂಟ್ ಇರೋವಂಥದ್ದು ಪ್ರಾಬ್ಲಿ ಕೆಲವೇ ಸಿನಿಮಾಗಳಲ್ಲಾಗುತ್ತೆ. ಆ್ಯಂಡ್ ಗತವೈಭವ ಕೂಡ ನನಗೆ ಅಷ್ಟೇ ಹತ್ತಿರವಾದಂಥ ಒಂದು ಸಬ್ಜೆಕ್ಟು. ಬಿಕಾಸ್ ನಾವು ಸರ್ ನಂಗೆ ಕತೆ ಹೇಳಿದಾಗ ಏನು ಎಕ್ಸೈಟಿಂಗ್ ಆಗಿ ಅನ್ನಿಸ್ತೋ, ಮಾಡ್ತಾ ಮಾಡ್ತಾ ಇದು ತುಂಬಾ ದೊಡ್ಡ ರೀತಿಯಲ್ಲಿ ಒಂದು ದೊಡ್ಡ ಸ್ಕೇಲ್ ಸಿನಿಮಾ ಆಗಿ ಟರ್ನ್ ಆಗ್ತಾ ಹೋಯಿತು. ಆ್ಯಂಡ್ ಅದ್ರ ಮೇಲಿರೋಂಥ ಒಂದು ಆಸಕ್ತಿ ಆಗಿರಲಿ, ಎಕ್ಸೈಟ್ಮೆಂಟ್ ಆಗಲಿ ಜಾಸ್ತಿ ಆಗ್ತಾನೆ ಹೋಯಿತು. ಸೊ ನಾವು ಶುರು ಮಾಡಿದಾಗ ಪ್ರಾಬ್ಲಿ ನಾನು ಆವಾಗ ತೆಲುಗು ತಮಿಳಲ್ಲಿ ಆಗ ಶುರು ಮಾಡಿದ್ದು. ಈಗ ಎರಡೂ ಕಡೆ ಒಂದು 2-3 ಸಿನಿಮಾ ರಿಲೀಸ್ ಆಗಿದೆ. ಆ್ಯಂಡ್ ಈಗಲೂ ಬೇರೆ ಬೇರೆ ಸಿನಿಮಾಗಳು ನಡೀತಿದೆ ತೆಲುಗು ತಮಿಳಲ್ಲಿ. ಈಗಲೂ ಕೂಡ ನನಗೆ ಓಕೆ ಗತವೈಭವದ ಏನಾದ್ರು ಡೇಟ್ಸ್ ಕೇಳಿದ್ರೆ ಹೇಗಾದರೂ ಮಾಡಿ ಡೇಟ್ಸ್ ಹೊಂದಿಸ್ಕೊಟ್ಬಿಡೋಣ ಅನ್ನೋದು ಮನಸ್ಸಲ್ಲಿ ಹೊರತು, ಅಂದರೆ ಎಷ್ಟೇ ಕಷ್ಟ ಆಗ್ತಿದ್ರು ಟ್ರಾವೆಲ್ ವೈಸ್ ಆಗಿರಲಿ, ಡೇಟ್ಸ್ ವೈಸ್ ಆಗಿರಲಿ, ಹೇಗೋ ಒಂದು ಮಾಡಿಕೊಡ್ಬೇಕು ಅಂತ ಅದು ಮನಸಾರೆ ಬರೋವಂಥದ್ದು, ಮಾಡಲೇಬೇಕು ಅನ್ನೋದಲ್ಲ, ಮನಸಾರೆ ಬರೋವಂಥದ್ದು. ಸೊ ಖುಷಿಯಿಂದನೇ ಬರ್ತೀನಿ ಅಷ್ಟೇ. ಅವರು ಫಸ್ಟ್ ಪ್ರಿಯಾರಿಟಿ ಕೊಟ್ಟಿದ್ದಾರೆ, ನಾವು ಅದರಲ್ಲಿ ಎರಡನೇ ಮಾತಿಲ್ಲ. ಗತವೈಭವಕ್ಕೆ ಅವ್ರು ಮೊದಲನೇ ಆದ್ಯತೆಯೇ ಕೊಟ್ಟಿದ್ದಾರೆ. ಅಲ್ಲಿ ಹೈದರಾಬಾದಲ್ಲಿ ಕೂಡ ಅವ್ರು ಚಿತ್ರೀಕರಣ ಮಾಡ್ತಿರ್ತಾರೆ, 2 ಗಂಟೆ 3 ಗಂಟೆ ಅಷ್ಟವರೆಗೂ ಮಾಡಿ ಅಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿಂದ ಬಂದು ಅಲ್ಲಿ ಮತ್ತೆ ಇನ್ನು ಇಂಟರ್ವ್ಯೂ ಕೂತ್ಕೊಳ್ಳೋದು ಅಥವಾ ಅಲ್ಲೇನೋ ಒಂದು ಕ್ರಿಯೇಟಿವ್ ಶೂಟ್ ಮಾಡೋದು, ಈ ಥರ ತುಂಬ ಮಾಡಿದ್ದಾರೆ. ನಾವು ಅವ್ರ ಹತ್ರ ಡೇಟ್ಸಿಗೆ ಹೊಡೆದಾಡೋಕ್ಕಿಂತ ಮುಂಚೆ ಅವರು ಇನ್ನೊಂದು ಬೇರೆ ತಂಡದ ಜೊತೆ ಅಲ್ಲಿ ಹೊಡೆದಾಡಿರೋರು. ಎಲ್ಲ ಬೇಕು, ಇಲ್ಲ ನಾನು ಗತವೈಭವ ಹೋಗಬೇಕು, ಅಲ್ಲಿ ಪ್ರಮೋಷನ್ಗೆ ಹೋಗಬೇಕು, ಇಲ್ಲ ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ. ಸೊ ಅವ್ರಿಗೊಂದು ತುಂಬ ಮನಸ್ಸಲ್ಲಿ ಒಂದು ವಿಶೇಷವಾದ ಸ್ಥಾನ ಈ ತಂಡದ ಬಗ್ಗೆ ಮತ್ತು ಗತವೈಭವದ ಸಿನಿಮಾ ಬಗ್ಗೆ ಇಟ್ಕೊಂಡಿದ್ದಾರೆ. ಅದೆಲ್ಲ ಅಂದರೆ ವರ್ಕ್ ಎಥಿಕ್ಸ್ ಇರೋದಕ್ಕೆ ಅವರು ಇವತ್ತು 20ನೇ ಸಿನಿಮಾ ಆಗಿರೋದು, 3 ತ್ರಿಭಾಷಾ ನಟಿಯಾಗಿ ಬೆಳೆದಿರೋದು ಅಂತ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹೊಗಳ್ತಿದ್ದಾರೆ ನಿಮ್ಮ ಬಗ್ಗೆ. ಧನ್ಯವಾದ.